ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನಿ ಟೀಕಾ ಅಧ್ಯಾಯ 6 ಆತ್ಮ ಸಂಯಮ ಯೋಗ. ಇದರಿಂದ ಇವತ್ತು 6ನೇ ಶ್ಲೋಕವನ್ನು ತಿಳ್ಕೊಳ್ಳೋಣ. ಶ್ಲೋಕ 6. ಬಂಧುರಾತ್ಮಾತ್ಮನಸ್ತಸ್ಯ ಯೇನಾತ್ಮೈವಾತ್ಮನಾ ಜಿತಃ ಅನಾತ್ಮನಸ್ತು ಶತ್ರುತ್ವೇ ವರ್ತೇತಾತ್ಮೈವ ಶತ್ರುವತ್. ಅನುವಾದ: ಯಾವ ಜೀವಾತ್ಮನ ಮೂಲಕ ಮನಸ್ಸು ಮತ್ತು ಇಂದ್ರಿಯಗಳ ಸಹಿತವಾದ ಶರೀರವು ಗೆಲ್ಲಲ್ಪಟ್ಟಿದೆಯೋ ಆ ಜೀವಾತ್ಮನಿಗಾದರೂ ಅವನು ತನಗೆ ತಾನೇ ಮಿತ್ರನಾಗಿದ್ದಾನೆ. ಮತ್ತು ಯಾರ ಮೂಲಕ ಮನಸ್ಸು ಹಾಗೂ ಇಂದ್ರಿಯಗಳ ಸಹಿತವಾದ ಶರೀರವು ಗೆಲ್ಲಲ್ಪಟ್ಟಿಲ್ಲವೋ ಅವನಿಗೆ ಅವನು ಶತ್ರುವಿನಂತೆ ಶತ್ರುತ್ವದಲ್ಲಿ ವರ್ತಿಸುತ್ತಾನೆ. ಇದು ಶ್ಲೋಕ ಮತ್ತು ಅದರ ಅನುವಾದ. ಈಗ ಇದನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಹಿಂದಿನ ಶ್ಲೋಕದಲ್ಲಿ ಮನುಷ್ಯ ತನಗೆ ತಾನೇ ಮಿತ್ರನಾಗಿದ್ದಾನೆ ಮತ್ತು ತನಗೆ ತಾನೇ ಶತ್ರುವಾಗಿದ್ದಾನೆ ಅಂತ ಹೇಳಿದ್ದ. ಈಗ ಅದನ್ನು ಸ್ಪಷ್ಟಪಡಿಸೋದಕ್ಕೆ ಹೇಗೆ ಅವನು ಈ ರೀತಿ ಮಿತ್ರ ಮತ್ತು ಶತ್ರುವಾಗಿದ್ದಾನೆ, ಏನು ಲಕ್ಷಣಗಳಿದ್ದರೆ ಅವನು ತನಗೆ ತಾನೇ ಮಿತ್ರ ಆಗ್ತಾನೆ, ಯಾವ ಲಕ್ಷಣಗಳಿದ್ದರೆ ತನಗೆ ತಾನೇ ಶತ್ರುವಾಗಿರ್ತಾನೆ ಅನ್ನೋದನ್ನು ಈಗ ಭಗವಂತ ತಿಳಿಸ್ತಾನೆ ಈ ಶ್ಲೋಕದಲ್ಲಿ. ಈಗ ಯಾವ ಜೀವಾತ್ಮನ ಮೂಲಕ ತನ್ನ ಮನಸ್ಸು ಮತ್ತು ಇಂದ್ರಿಯಗಳ ಸಹಿತವಾದಂಥ ಈ ಶರೀರವನ್ನು ಅವನು ಗೆದ್ದಿರ್ತಾನೋ, ಅಂದರೆ ಅರ್ಥ ಏನು? ಈಗ ನೋಡಿ, ನಮ್ಮ ಇಂದ್ರಿಯಗಳು ಏನಾದರೂ ಒಂದು ಬಯಸುತ್ತಾ ಅದನ್ನು ತಕ್ಷಣ ನಾವು ಕೊಟ್ಬಿಡ್ತೀವಿ, ಮತ್ತು ನನ್ನ ಮನಸ್ಸು ಏನಾದರೂ ಇಚ್ಛೆ ಪಡುತ್ತಾ ಅದನ್ನು ತಕ್ಷಣ ನಾವು ಕೊಡ್ತೀವಿ. ಅಂದರೆ ಅದು ಹೇಳಿದಾಗೆ ನಾವು ಕೇಳ್ತೀವಿ ಹೊರತು ನಾವು ಹೇಳಿದಾಗೆ ಅದನ್ನು ಇಟ್ಕೊಂಡಿರೋದಿಲ್ಲ. ಯಾರು ತನ್ನ ಮನಸ್ಸು ಮತ್ತು ಇಂದ್ರಿಯಗಳನ್ನು ಗೆದ್ದಿರ್ತಾನೋ, ಅಂದರೆ ಆ ಶರೀರವನ್ನು ಕಂಪ್ಲೀಟಾಗಿ ಅವನು ಗೆದ್ದಿರ್ತಾನೋ ಅಂಥ ಜೀವಾತ್ಮನಿಗೆ ತನಗೆ ತಾನೇ ಅವನು ಮಿತ್ರನಾಗಿರ್ತಾನೆ ಅಂತ ಅರ್ಥ ಮಾಡ್ಕೋಬೇಕು. ಅಂದರೆ ನಾನು ಹೇಳ್ದಾಗೆ ನನ್ನ ಶರೀರ ಕೇಳಬೇಕು. ಇವತ್ತು ತಣ್ಣೀರು ಸ್ನಾನ ಮಾಡು ಅಂದರೆ ಮಾಡಬೇಕಿಲ್ಲಪ್ಪ ನನಗೆ ಚಳಿ ಅಲ್ಲ, ಅದು ಹೇಳಿದಾಗ ನಾವು ಕೇಳಬಾರ್ದು. ನಾವು ಏನು ಹೇಳ್ತೀವೋ ಅದರ ರೀತಿಯಲ್ಲಿ ಅದು ನಡ್ಕೋಬೇಕು. ಆ ರೀತಿ ಶರೀರವನ್ನು ಗೆದ್ದಿರ್ತಾರೋ ಅಂಥವನಿಗೆ ತನಗೆ ತಾನೇ ಮಿತ್ರನಾಗಿರ್ತಾನೆ. ಮತ್ತು ಯಾರ ಮೂಲಕ ಮನಸ್ಸು ಇಂದ್ರಿಯಗಳ ಸಹಿತವಾದಂಥ ಈ ಶರೀರವನ್ನು ಗೆದ್ದಿರೋದಿಲ್ವೋ ಅವನಿಗೆ ಅವನೇ ಶತ್ರುವಿನ ಹಾಗೆ ಶತ್ರುತ್ವದಲ್ಲಿ ವರ್ತನೆ ಮಾಡ್ತಾನೆ. ಅರ್ಥ ಆಯ್ತಾ? ನಮ್ಮ ಶರೀರವನ್ನು ನಾವು ಗೆದ್ದಿರಬೇಕು, ನಾವು ಹೇಳಿದಾಗ ಅದನ್ನು ಕೇಳೋ ಹಾಗೆ ಇಟ್ಕೊಂಡಿರಬೇಕು. ಆಗ ಅವನು ಮಿತ್ರನಾಗಿರ್ತಾನೆ, ಅವನಿಗೆ ಅವನೇ ಮಿತ್ರ ಅಂತ ಅನ್ನಿಸ್ಕೊಳ್ತಾನೆ. ಆ ಶರೀರವನ್ನು ಯಾರು ತನಗೆ ಹೇಳ್ದಂಗೆ ಕೇಳೋದಿಲ್ವೋ, ಆ ಶರೀರವನ್ನು ಇಟ್ಕೊಂಡಿರೋದಿಲ್ವೋ, ಗೆದ್ದಿರೋದಿಲ್ವೋ ಅವನಿಗೆ ಅವನೇ ಶತ್ರುವಾಗಿರ್ತಾನೆ ಅಂತಂದ್ಬಿಟ್ಟು ಅರ್ಥ. ಇಲ್ಲಿ ಪ್ರಶ್ನೆ ಏನು ಅಂತಂದರೆ, ಮನ ಮತ್ತು ಇಂದ್ರಿಯಗಳ ಸಹಿತ ಶರೀರವನ್ನು ಗೆಲ್ಲೋದು ಅಂತಂದರೆ ಏನು? ಇದು ಯಾವ ರೀತಿಯಿಂದ ಗೆಲ್ಲಲ್ಪಡತ್ತೆ? ಗೆಲ್ಲಲ್ಪಟ್ಟಂತಹ ಶರೀರ, ಇಂದ್ರಿಯಗಳು ಮತ್ತು ಮನದ ಲಕ್ಷಣಗಳೇನು? ಮತ್ತು ಇವುಗಳನ್ನು ಗೆದ್ದಿರುವಂಥ ಮನುಷ್ಯ ತನಗೆ ತಾನೇ ಮಿತ್ರ ಹೇಗಾಗ್ತಾನೆ ಅಂತಂದ್ಬಿಟ್ಟು ಇಲ್ಲಿ ಪ್ರಶ್ನೆ ಕೇಳ್ತಾ ಇದ್ದಾರೆ. ಉತ್ತರ ಏನು ಅಂತಂದರೆ, ಶರೀರ, ಇಂದ್ರಿಯಗಳು ಮತ್ತು ಮನಸ್ಸನ್ನು ಚೆನ್ನಾಗಿ ತನ್ನ ವಶ ಮಾಡಿಕೊಳ್ಳೋದೇ ಅದನ್ನು ಗೆಲ್ಲೋದು ಅಂತ ಅರ್ಥ. ಶರೀರ, ಇಂದ್ರಿಯಗಳು, ಮನಸ್ಸು ತಾನು ಹೇಳ್ದಾಗ ಕೇಳಬೇಕು, ಆ ರೀತಿ ಅದನ್ನು ವಶಪಡಿಸ್ಕೊಂಡಿರ್ತಾನಲ್ಲ ಅದನ್ನೇ ಗೆಲ್ಲೋದು ಅಂತ ಹೇಳೋದು. ವಿವೇಕಪೂರ್ವಕ ಅಭ್ಯಾಸ ಅಂದರೆ ಯಾವುದು ಸರಿ ಯಾವುದು ತಪ್ಪು ಅಂತ ವಿವೇಕ ಇಟ್ಕೊಂಡು ನಾವು ಅದನ್ನು ಅಭ್ಯಾಸ ಮಾಡೋದು. ಮತ್ತು ವೈರಾಗ್ಯದಿಂದ ಇದೆಲ್ಲ ನಮ್ಮ ವಶವಾಗುತ್ತೆ. ಈಗ ನಾವೇನೋ ಒಂದು ನಮ್ಮ ಇಂದ್ರಿಯ ಕೇಳುತ್ತೆ, ಆಗ ಅದನ್ನು ಮಾಡಬೇಕೋ ಮಾಡಬಾರ್ದು ಅನ್ನುವಂಥ ಒಂದು ವಿವೇಕವನ್ನು ಇಟ್ಕೊಂಡು ಅದು ನನಗಿಷ್ಟ ಇದ್ದರೂ ಅದನ್ನು ಮಾಡದೇ ಇರೋದೇ ಒಳ್ಳೆಯದು ಅಂದಾಗ ಅದನ್ನು ಕಂಟ್ರೋಲ್ ಮಾಡೋದಿದೆಯಲ್ಲ, ಆ ವೈರಾಗ್ಯ ನಮ್ಮಲ್ಲಿ ಬರಬೇಕು. ಅದಿಲ್ಲ ಅಂತಂದ್ರೂ ನಾನು ಇರಬಲ್ಲೆ ಅನ್ನುವಂಥ ವೈರಾಗ್ಯ ಇರಬೇಕು ನಮಗೆ. ನೋಡಿ, ಇಲ್ಲಿ ವಿವೇಕಪೂರ್ವಕ ಅಭ್ಯಾಸ ಮಾಡೋದ್ರಿಂದ ಮತ್ತು ವೈರಾಗ್ಯದಿಂದ ಇದು ನಮ್ಮ ವಶವಾಗುತ್ತೆ. ಪರಮಾತ್ಮನ ಪ್ರಾಪ್ತಿಗೋಸ್ಕರ ಮನುಷ್ಯ ಯಾವ ಸಾಧನೆಗಳಲ್ಲಿ ತನ್ನ ಶರೀರ, ತನ್ನ ಇಂದ್ರಿಯಗಳು ಮತ್ತು ಮನಸ್ಸನ್ನು ತೊಡಗಿಸೋದಕ್ಕೆ ಇಷ್ಟಪಡ್ತಾನೋ ಅದರಲ್ಲಿ ಅದು ಆಯಾಸನೇ ಇಲ್ಲದೆ ತೊಡಗಿದ್ರೆ ಮತ್ತು ಅವನ ಲಕ್ಷ್ಯಕ್ಕೆ ವಿರುದ್ಧ ಮಾರ್ಗದ ಕಡೆ ಕಣ್ಣೆತ್ತೂ ನೋಡದೇ ಇದ್ದಾಗ ಅದು ವಶವಾಗಿದೆ ಅಂತ ತಿಳ್ಕೋಬೇಕು. ಈಗ ನಮ್ಮ ಶರೀರ ನಮ್ಮ ವಶವಾಗಿದೆ ಅನ್ನೋದನ್ನು ಹೇಗೆ ತಿಳ್ಕೊಳ್ಳೋದು ಅನ್ನೋದನ್ನು ಕೂಡ ಇಲ್ಲಿ ಸ್ಪಷ್ಟವಾಗಿ ವಿವರಣೆ ಮಾಡಿದ್ದಾರೆ. ಏನು ಅಂತಂದರೆ, ಈಗ ನಾನು ಭಗವಂತನನ್ನು ಪಡ್ಕೋಬೇಕು ಅನ್ನೋದಕ್ಕೆ ಏನೋ ಒಂದು ಸಾಧನೆ ಮಾಡ್ತಾ ಇರ್ತೀನಿ, ಅದರಲ್ಲಿ ನನ್ನ ಶರೀರ, ಇಂದ್ರಿಯ, ಮನಸ್ಸು ತೊಡಗಿಸೋದಕ್ಕೆ ನಾನು ಪ್ರಯತ್ನ ಪಟ್ಟಾಗ ಅದು ಏನೂ ಬೇಜಾರು ಮಾಡಿಕೊಳ್ಳದೆ
ಅದು ಈಸಿಯಾಗಿ ಆ ಕೆಲಸವನ್ನ ಮಾಡೋದಕ್ಕೆ ಶುರು ಮಾಡಿದ್ರೆ, ಮತ್ತೆ ನನ್ನ ಲಕ್ಷ್ಯ ಯಾವುದು? ಭಗವಂತನನ್ನ ಪಡೆಯೋದು. ಅದಕ್ಕೆ ವಿರುದ್ಧವಾಗಿರುವಂಥ ಮಾರ್ಗದ ಕಡೆ ಅದು ಕಣ್ಣೆತ್ತೂ ಕೂಡ ನೋಡದೇ ಇದ್ದಾಗ ಅದು ನಮ್ಮ ವಶವಾಗಿದೆ ಅಂತ ನಾವು ತಿಳ್ಕೋಬೇಕು. ಮನುಷ್ಯನ ಶರೀರ, ಇಂದ್ರಿಯಗಳು ಮತ್ತು ಮನಸ್ಸು ವಶವಾದಾಗ ಅವನು ಅನಾಯಾಸವಾಗಿ ಸಂಸಾರ ಸಮುದ್ರದಿಂದ ತನ್ನನ್ನು ತಾನು ಉದ್ಧಾರ ಮಾಡಿಕೊಳ್ತಾನೆ ಮತ್ತು ಪರಮಾನಂದ ಸ್ವರೂಪಿ ಪರಮಾತ್ಮನನ್ನು ಪಡ್ಕೊಂಡು ಕೃತಾರ್ಥನಾಗ್ತಾನೆ. ಅದಕ್ಕೋಸ್ಕರನೇ ಅವನು ಸ್ವಯಂ ತನ್ನ ಮಿತ್ರನಾಗಿದ್ದಾನೆ ಅಂತಂದ್ಬಿಟ್ಟು ಇಲ್ಲಿ ಹೇಳಿದ್ದಾರೆ. ಸೊ ಈಗ ನಮಗೆ ತಾನು ಮಿತ್ರನಾಗಿರೋದು ಹೇಗೆ ಅನ್ನೋದಕ್ಕೆ ಇಲ್ಲಿ ಕಂಪ್ಲೀಟಾಗಿ ವಿವರಣೆ ಗೊತ್ತಾಯ್ತಾ? ಅಂದರೆ ಮನಸ್ಸು, ಇಂದ್ರಿಯ ಮತ್ತು ಶರೀರಗಳನ್ನು ಗೆಲ್ಲೋದು ಅಂತಂದರೆ ಅದನ್ನು ವಿವೇಕಪೂರ್ವಕವಾಗಿ ಅಭ್ಯಾಸ ಮಾಡೋದು ಮತ್ತು ವೈರಾಗ್ಯದಿಂದ ಅದು ನಮ್ಮ ವಶವಾಗುತ್ತೆ ಅನ್ನೋದನ್ನು ತಿಳ್ಕೊಂಡ್ವಿ. ಮತ್ತು ಈ ರೀತಿ ಆದಾಗ ನಾನು ಭಗವಂತನ ಪ್ರಾಪ್ತಿಗೋಸ್ಕರ ಏನಾದರೂ ಕೆಲಸ ಮಾಡ್ತಾ ಇದ್ದಾಗ ನಮ್ಮ ಮನಸ್ಸು, ಇಂದ್ರಿಯ, ಶರೀರ ಯಾವುದೇ ಆಗಿರ್ಬೋದು, ಅದು ಕಷ್ಟಪಡದೆ ಅನಾಯಾಸವಾಗಿ ಏನೂ ಆಯಾಸನೇ ಇಲ್ಲದೆ ಆ ಕೆಲಸಗಳಲ್ಲಿ ತೊಡಗಿದಾಗ ಮತ್ತೆ ಅದಕ್ಕೆ ವಿರುದ್ಧವಾಗಿರುವಂಥ ಕೆಲಸ ಕಡೆ ಅದು ಗಮನ ಹರಿಸದೇ ಇದ್ದಾಗ, ಕಣ್ಣೆತ್ತು ಕೂಡ ನೋಡದೇ ಇದ್ದಾಗ ಅದು ನಮ್ಮ ವಶವಾಗಿದೆ ಅಂತ ತಿಳ್ಕೋಬೇಕು. ಆಗೇನಾಗುತ್ತೆ, ಅನಾಯಾಸವಾಗಿ ನಾವು ಈ ಸಂಸಾರ ಸಮುದ್ರದಿಂದ ನಾವು ಹೊರಗಡೆ ಬರ್ಬೋದು ಮತ್ತು ಭಗವಂತನನ್ನು ಪಡ್ಕೋಬೋದು. ಈ ರೀತಿ ಮಾಡೋದನ್ನು ಅವನು ಸ್ವಯಂ ತನ್ನ ಮಿತ್ರನಾಗಿದ್ದಾನೆ ಅಂತಂದ್ಬಿಟ್ಟು ಹೇಳೋದು. ಈಗ ನಮಗೆ ಈ ವಿಚಾರ ಗೊತ್ತಾಗಿದೆ ಅಲ್ವಾ? ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.